Welcome to Indian Polity Class 30. Today's topic is Citizenship and Citizenship Act of 1955, Provisions and its Amendments. ಇವತ್ತಿನ ಟಾಪಿಕ್ citizenship. The term citizenship refers to the enjoyment of full membership of any community or state in which a citizen enjoys civil and political rights. ಅಂದ್ರೆ ಪೌರತ್ವ. ಸೊ ಈ ಪೌರತ್ವವನ್ನ ಹೊಂದಿರತಕ್ಕಂಥವನ್ನ ನಾವು ಆ ಕಂಟ್ರಿಯ ಸಿಟಿಸನ್ ಅಂತ ಕರಿತೀವಿ. ಆ ಸಿಟಿಸನ್ಗೆ ಏನ್ ಪವರ್ ಇರುತ್ತೆ ಅಂತಂದ್ರೆ ಆ ಕಂಟ್ರಿಯ ಸಿವಿಲ್ ಮತ್ತೆ ಪೊಲಿಟಿಕಲ್ ರೈಟ್ಸ್ ಅನ್ನ ಎಂಜಾಯ್ ಮಾಡುವಂತ ಪವರ್ ಇರುತ್ತೆ. It can be defined as a legal relationship of an individual with a particular state which is expressed by pledging his loyalty towards a state and by carrying out duties like paying taxes, serving in the army during the need, respecting national principles and values, etc. ಸೊ ಈಗ ಇಂಡಿಯಾದಲ್ಲಿ ಒಂದು ಸಿಟಿಸನ್ಶಿಪ್ ಇದೆ, ಮೀನ್ಸ್ ಸಿಂಗಲ್ ಸಿಟಿಸನ್ಶಿಪ್. ಅದೇ ಯು ಎಸ್ ಎ ಅಲ್ಲಿ ಹೋದ್ರೆ ನೀವು ಎರಡು ಸಿಟಿಸನ್ಶಿಪ್ ಸಿಗುತ್ತೆ. ಅಂದ್ರೆ ಅಲ್ಲಿ ಸಿಟಿಸನ್ ಆಫ್ ಯು ಎಸ್ ಎ ಅಂತ ಬರುತ್ತೆ, ಮತ್ತೆ ಅವನು ವಾಸಿಸ್ತಾ ಇರ್ತಕ್ಕಂಥ ಪರ್ಟಿಕ್ಯುಲರ್ ಸ್ಟೇಟ್ ನ ಸಿಟಿಸನ್ಶಿಪ್ ಕೂಡ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಓವರ್ ಆಲ್ ಇಂಡಿಯಾನ ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡಿ ಸಿಂಗಲ್ ಸಿಟಿಸನ್ಶಿಪ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಆ ಸಿಟಿಸನ್ ನಮ್ಮ ಇಂಡಿಯಾದ ಸಿವಿಲ್ ಮತ್ತೆ ಪೊಲಿಟಿಕಲ್ ರೈಟ್ ಅನ್ನ ಎಂಜಾಯ್ ಮಾಡ್ತಾನೆ. ಅದ್ರ ಜೊತೆಗೆ ಅವನದೇ ಆದಂತ ಕೆಲವೊಂದು ಡ್ಯೂಟೀಸ್ ಇರುತ್ತೆ. ಯಾವ್ದು ಅಂತಂದ್ರೆ ಟ್ಯಾಕ್ಸ್ ಅನ್ನ ಪೇ ಮಾಡುವಂತದ್ದು, ವಾರ್ ಟೈಮ್ಸ್ ನಲ್ಲಿ ಆರ್ಮಿಯನ್ನ ಸರ್ವ್ ಮಾಡಬೇಕಾದ ಸಿಚುಯೇಷನ್ ಬಂತಂದ್ರೆ ಅಲ್ಲಿ ಸರ್ವ್ ಮಾಡುವಂತದ್ದು, ಮತ್ತೆ ರೆಸ್ಪೆಕ್ಟಿಂಗ್ ನ್ಯಾಷನಲ್ ಪ್ರಿನ್ಸಿಪಲ್ಸ್ ಅಂಡ್ ವ್ಯಾಲ್ಯೂಸ್, ಇದಿಷ್ಟು ಅವನ ಡ್ಯೂಟೀಸ್ ಕೂಡ ಆಗಿರುತ್ತೆ. ಜೊತೆಗೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನ ಕೂಡ ಆ ಸಿಟಿಸನ್ ಫಾಲೋ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸಿಟಿಸನ್ಸ್ ಆರ್ ದ ಫುಲ್ ಮೆಂಬರ್ಸ್ ಆಫ್ ಇಂಡಿಯನ್ ಸ್ಟೇಟ್, ದೇ ಎಂಜಾಯ್ ಆಲ್ ಸಿವಿಲ್ ಅಂಡ್ ಪೊಲಿಟಿಕಲ್ ರೈಟ್ಸ್. ಇದು ಸಿಟಿಸನ್ಶಿಪ್ ನ ಡೆಫಿನೇಷನ್. ನೆಕ್ಸ್ಟ್ ನಾವು ಸಿಟಿಸನ್ಶಿಪ್ ಅನ್ನ ಅಕ್ವೈಸ್ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಯಾವ ಕೇಸಸ್ ಅಲ್ಲಿ ಸಿಟಿಸನ್ಶಿಪ್ ಲಾಸ್ ಆಗುತ್ತೆ, ಮತ್ತೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ಸ್ 4 ಇದೆ, ಅದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಒಂದು ರಾಷ್ಟ್ರ ಅಂದಮೇಲೆ ಅಲ್ಲಿಯ ಪ್ರಜೆಗೆ ಸಿಟಿಸನ್ಶಿಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನಮಗೇನೆ ಬಿಫೋರ್ ಇಂಡಿಪೆಂಡೆನ್ಸ್ 1498 ನಲ್ಲಿ ಪೋರ್ಚುಗೀಸ್ ಬಂದ್ರು. ಅದೇ ತರ ಫಾರಿನ್ ಕಂಟ್ರಿ ಅವರೆಲ್ಲ ಬರ್ತಾ ಇರ್ತಾರೆ. ಬಟ್ ನಮ್ಮ ಇಂಡಿಯಾದ ಪೀಪಲ್ಸ್ಗೆ, ಸಿಟಿಸನ್ಸ್ಗೆ ಸರ್ಕಾರದ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಮತ್ತೆ ಸಿವಿಲ್ ಮತ್ತೆ ಪೊಲಿಟಿಕಲ್ ರೈಟ್ಸ್ ಅನ್ನ ಪ್ರೊವೈಡ್ ಮಾಡೋದಿಕ್ಕೆ ಇಲ್ಲಿ ಸಿಟಿಸನ್ಶಿಪ್ ನ ಕೊಡುವಂತದ್ದು ತುಂಬಾ ಅವಶ್ಯಕ ಆಗಿರುತ್ತೆ. ಆದ್ರಿಂದ ಇದಕ್ಕೆ ಸಂವಿಧಾನ ರಚನೆ ಆಗುವಾಗಲೇ ಪ್ರಾವಿಷನ್ ಅನ್ನ ಕೊಟ್ಟಿರ್ತಾರೆ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಫಾರ್ ಸಿಟಿಸನ್ಶಿಪ್ ನ ನೋಡೋದಿದ್ರೆ, ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ಕಾರ್ಪೊರೇಟೆಡ್ ಎ ಜನರಲೈಸ್ಡ್ ಪ್ರಾವಿಷನ್ ಥ್ರೂ ಆರ್ಟಿಕಲ್ 11 ಫಾರ್ ದ ಪಾರ್ಲಿಮೆಂಟ್ ಟು ರೆಗ್ಯುಲೇಟ್ ದ ಸಿಟಿಸನ್ಶಿಪ್ ಬೈ law. However, when it adopted the constitution, it brought into force part 2 of constitution for citizenship. So constituent assembly under article 11 ಪಾರ್ಲಿಮೆಂಟ್ಗೆ ಅಧಿಕಾರವನ್ನ ಕೊಡುತ್ತೆ. ಸಿಟಿಸನ್ಶಿಪ್ ಅಂಡರ್ ನಲ್ಲಿ ಲಾ ನ ಮಾಡೋದಿಕ್ಕೆ ಫ್ರೀ ಮಾಡುತ್ತೆ ಪಾರ್ಲಿಮೆಂಟ್ ಅನ್ನ. ಅದರ ಜೊತೆಗೆ ಪಾರ್ಟ್ 2 ಅನ್ನ ಸಿಟಿಸನ್ಶಿಪ್ ಗೆ ಪ್ರೊವೈಡ್ ಮಾಡುತ್ತೆ. ಸೊ ಈಗ ಏನಿದೆ ನಮ್ದು ಪಾರ್ಟ್ಸ್, ಡಿಫ್ರೆಂಟ್ ಪಾರ್ಟ್ಸ್ ಏನಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದರಲ್ಲಿ ಪಾರ್ಟ್ 2 ಬಂದು ಸಿಟಿಸನ್ಶಿಪ್. ಮತ್ತೆ ಆರ್ಟಿಕಲ್ಸ್ ಎಲ್ಲಿಂದ ಎಲ್ಲಿಗೆ ಅಂತಂದ್ರೆ 5 to 11, ಆರ್ಟಿಕಲ್ 5 to 11 ಸಿಟಿಸನ್ಶಿಪ್ ರಿಲೇಟೆಡ್ ಆರ್ಟಿಕಲ್ಸ್ ಆಗಿರುತ್ತೆ. ಇವಾಗ ಆರ್ಟಿಕಲ್ 5 ಅಲ್ಲಿ ಏನ್ ಬರುತ್ತೆ, ಆರ್ಟಿಕಲ್ 6 ಅಲ್ಲಿ ಏನ್ ಬರುತ್ತೆ, ಇದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಆರ್ಟಿಕಲ್ 11 ಏನ್ ಹೇಳುತ್ತೆ ಅಂತ ಇಲ್ಲೇ ಹೇಳಿದೀನಿ. ಅಂಡರ್ ಆರ್ಟಿಕಲ್ 11 ಪಾರ್ಲಿಮೆಂಟ್ ಹ್ಯಾಡ್ ಪವರ್ ಟು ರೆಗ್ಯುಲೇಟ್ ದ ಸಿಟಿಸನ್ಶಿಪ್ ಬೈ ಲಾ. ಅಂದ್ರೆ ಸೂಟಬಲ್ ಲಾಸ್ ಅನ್ನ ಫಾರ್ಮ್ ಮಾಡೋ ಮೂಲಕ ಸಿಟಿಸನ್ಶಿಪ್ ಬಗ್ಗೆ ಯಾವುದೇ ರೂಲ್ಸ್ ಅನ್ನ ಮಾಡೋದಕ್ಕೆ ಪಾರ್ಲಿಮೆಂಟ್ಗೆ ಆರ್ಟಿಕಲ್ 11 ಅಂಡರ್ ಅಲ್ಲಿ ಅಧಿಕಾರ ಇದೆ. ಮೊದಲಿಗೆ ಆರ್ಟಿಕಲ್ 5 ಏನ್ ಹೇಳುತ್ತೆ ನೋಡೋದಿದ್ರೆ, ಇಟ್ ಸ್ಟೇಟ್ಸ್ ದಟ್ ಎವ್ರಿ ಪರ್ಸನ್ ಹೂ ಹ್ಯಾಸ್ ಎ ಡೊಮೈಸೈಲ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಅಂಡ್ ಹೂ ವಾಸ್ ಬಾರ್ನ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಆರ್ either of whose parents were born in the territory of India or who has been ordinarily resident in the territory of India for not less than 5 years immediately preceding such commencement shall be citizen of India. ಸೊ ಆರ್ಟಿಕಲ್ 5 ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಪರ್ಸನ್ ಇಂಡಿಯಾದಲ್ಲಿ ವಾಸಿಸ್ತಾ ಇದ್ರೆ, ಅವನೇನಾದ್ರೂ ಇಂಡಿಯಾದಲ್ಲಿ ಹುಟ್ಟಿದ್ರೆ ಅವನು ಇಂಡಿಯನ್ ಸಿಟಿಸನ್ ಆಗ್ತಾನೆ. ಇಲ್ಲ ಅವನ ಪೇರೆಂಟ್ಸ್ ಯಾರಾದ್ರೂ ಇಂಡಿಯನ್ ಟೆರಿಟರಿಯಲ್ಲಿ ಹುಟ್ಟಿದ್ರು ಕೂಡ ಅವನು ಇಂಡಿಯನ್ ಸಿಟಿಸನ್ ಆಗ್ತಾನೆ. ಅದರ ಜೊತೆಗೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನೆಲೆಸಿ 5 ವರ್ಷ ಮೇಲ್ಪಟ್ರೆ ಅವನು ಇಂಡಿಯನ್ ಸಿಟಿಸನ್ ಆಗ್ತಾನೆ ಅನ್ನುವಂಥದ್ದನ್ನ ಆರ್ಟಿಕಲ್ 5 ಎಕ್ಸ್ಪ್ಲೈನ್ ಮಾಡುತ್ತೆ. ಆರ್ಟಿಕಲ್ 6 ಏನ್ ಹೇಳುತ್ತೆ ನೋಡೋದಿದ್ರೆ, ಎ ಪರ್ಸನ್ ಹೂ ಮೈಗ್ರೇಟೆಡ್ ಟು ಇಂಡಿಯಾ ಫ್ರಮ್ ಪಾಕಿಸ್ತಾನ್ ಬಿಕೇಮ್ ಎನ್ ಇಂಡಿಯನ್ ಸಿಟಿಸನ್ ಇಫ್ he or either of his parents or any of his grandparents were born in undivided India and also fulfill any one of the 2 conditions. ಸೊ ಯಾರು ಪಾಕಿಸ್ತಾನದಿಂದ ಇಂಡಿಯಾಗೆ ಮೈಗ್ರೇಟ್ ಆಗಿರ್ತಾನೆ, ಅವನ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಅನ್ಡಿವೈಡೆಡ್ ಇಂಡಿಯಾದಲ್ಲಿ ಹುಟ್ಟಿದ್ದು, ಅದರ ಜೊತೆಗೆ ಈ ಕೆಳಗಿನ 2 ಕಂಡೀಷನ್ ಅನ್ನ ಅವನು ಫುಲ್ಫಿಲ್ ಮಾಡಿದ್ರೆ ಯಾವ್ದಾದ್ರು ಒಂದನ್ನ ಅವನು ಇಂಡಿಯನ್ ಸಿಟಿಸನ್ ಆಗ್ತಾನೆ. ಯಾವ್ದಾವ್ದು ಕಂಡೀಷನ್ ಅಂತಂದ್ರೆ,
He migrated to India before July 1948. ನೆನ್ಪಿಟ್ಕೊಳ್ಳಿ, he migrated to India before July 1948. He had been ordinary resident in India since the date of his migration. ಇವನೇನಾದ್ರೂ ಜುಲೈ 19, 1948 ಒಳಗಡೆ ಪಾಕಿಸ್ತಾನದಿಂದ ಇಂಡಿಯಾಗೆ ಬಂದಿದ್ರೆ ಅವನು ಏನೇ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಅವನು ಯಾವತ್ತು ಬಂದಿರ್ತಾನೆ ಇಂಡಿಯಾಗೆ ಅವತ್ತಿಂದಾನೆ ಇಂಡಿಯನ್ ಸಿಟಿಜನ್ ಆಗಿರ್ತಾನೆ. ಬಟ್ ಇನ್ ಕೇಸ್ ಈ ಮೈಗ್ರೇಟೆಡ್ ಟು ಇಂಡಿಯಾ ಆನ್ ಆರ್ ಆಫ್ಟರ್ ಜುಲೈ 1948 ಅಂದ್ರೆ ಜುಲೈ 19, 1948 ಆದಮೇಲೆ ಅವನು ಇಂಡಿಯಾಗೆ ಮೈಗ್ರೇಟ್ ಆಗಿದ್ರೆ ಈ ಹ್ಯಾಡ್ ಬೀನ್ ರಿಜಿಸ್ಟರ್ಡ್ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ, ಅವನು ಇಂಡಿಯನ್ ಸಿಟಿಸನ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು. ಬಟ್ ಎ ಪರ್ಸನ್ ಕುಡ್ ಬಿ ಸೋ ರಿಜಿಸ್ಟರ್ಡ್ ಓನ್ಲಿ if he had been resident in India for 6 months preceding the date of his application for the registration. Next article 7 ಏನು ಹೇಳುತ್ತೆ ನೋಡೋದಿದ್ರೆ, a person who migrated to Pakistan from India after March 1, 1947 but later returned to India for resettlement could become an Indian citizen. ಅಂದ್ರೆ ಮಾರ್ಚ್ 1, 1947 ಮೇಲೆ ಇಂಡಿಯಾದಿಂದ ಪಾಕಿಸ್ತಾನ್ಗೆ ಹೋಗಿ ಮತ್ತೆ ಅವನು ಇಂಡಿಯಾಗೆ ರೀಸೆಟಲ್ಮೆಂಟ್ ಆಗಕ್ಕೆ ಬಂದ್ರೆ ಅವನು ಇಂಡಿಯನ್ ಸಿಟಿಸನ್ ಆಗ್ಬೋದು. ಬಟ್ ಏನ್ ಕಂಡೀಷನ್ ಅಂದ್ರೆ, ಫಾರ್ ದಿಸ್ he had to be resident in India for 6 months preceding the date of his application for registration. ಸೊ ಇವನು ಇಂಡಿಯಾಗೆ ಬಂದು ಅಪ್ಲಿಕೇಶನ್ ಹಾಕಿದ ಮೇಲೆ 6 ತಿಂಗಳು ಇಂಡಿಯಾದಲ್ಲ ಇದ್ಮೇಲೆ ಇವನು ಇಂಡಿಯನ್ ಸಿಟಿಸನ್ ಆಗಿ ಗವರ್ನಮೆಂಟ್ ಕನ್ಸಿಡರ್ ಮಾಡಿ ಅಪ್ರೂವ್ ಮಾಡುತ್ತೆ. ಸೊ ಇದು ಆರ್ಟಿಕಲ್ 7. ಆರ್ಟಿಕಲ್ 8, these are the rights of citizenship of certain persons of Indian origin residing outside India for the purpose of employment, education and marriage. ಸೊ ಯಾರ್ಯಾರು ಇಂಡಿಯನ್ ಸಿಟಿಸನ್ಸ್ ಎಂಪ್ಲಾಯ್ಮೆಂಟ್, ಎಜುಕೇಶನ್ ಅಂಡ್ ಮ್ಯಾರೇಜ್ ರೀಸನ್ಸ್ಗೆ ಔಟ್ಸೈಡ್ ಇಂಡಿಯಾ ರಿಸೈಡ್ ಆಗಿರ್ತಾರೆ ಅವರಿಗೆ ಸಿಟಿಸನ್ಶಿಪ್ ಕೊಡುವಂಥದ್ದನ್ನು ಆರ್ಟಿಕಲ್ 8 ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್ ಆರ್ಟಿಕಲ್ 9, ಪರ್ಸನ್ ಹೂ ವಾಲಂಟರಿಲಿ ಅಕ್ವೈರ್ ಸಿಟಿಸನ್ಶಿಪ್ ಆಫ್ ಎ ಫಾರಿನ್ ಸ್ಟೇಟ್ ವಿಲ್ ನಾಟ್ ಬಿ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಯಾರು ಬೇರೆ ಕಂಟ್ರಿಯ ಸಿಟಿಸನ್ಶಿಪ್ ಅನ್ನು ತಗೊಳ್ತಾರೆ ಅವ್ರು ಆಟೋಮೆಟಿಕಲ್ ಆಗಿ ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಸಸ್ಪೆಂಡ್ ಆಗ್ತಾರೆ. ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡುವಂಥದ್ದು ಆರ್ಟಿಕಲ್ 9. ನೆಕ್ಸ್ಟ್ ಆರ್ಟಿಕಲ್ 10 ನೋಡೋದಿದ್ರೆ, every person who is a citizen of India under any provisions of this part will be subjected to any law enacted by the parliament. ಸೊ ಯಾರ್ಯಾರು ಇಂಡಿಯನ್ ಸಿಟಿಸನ್ಸ್ ಇರ್ತಾರೆ ಅವರು ಇಂಡಿಯನ್ ಸಿಟಿಸನ್ಸ್ ಆಗಿ ಕಂಟಿನ್ಯೂ ಆಗ್ತಾ ಇರ್ತಾರೆ. ಬಟ್ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ಮಾಡುವಂಥ ಲಾಗಳಿಗೆ ಅವರು ಬೌಂಡ್ ಆಗಿರ್ಬೇಕಾಗುತ್ತೆ. ಸೊ ಏನೇ ಚೇಂಜ್ ಮಾಡಿದ್ರು ಅದು ಎಲ್ಲರಿಗೂ ಕಾಮನ್ ಆಗಿ ಇಂಪ್ಲಾಯ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಆರ್ಟಿಕಲ್ ಇನ್ ಸಿಟಿಸನ್ಶಿಪ್, ಆರ್ಟಿಕಲ್ 11. ಇದೇನು ಹೇಳುತ್ತೆ ಅಂತ ನೋಡೋದಿದ್ರೆ, ಪಾರ್ಲಿಮೆಂಟ್ ಶಲ್ ಹ್ಯಾವ್ ದ ಪವರ್ ಟು ಮೇಕ್ ಎನಿ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದ ಅಕ್ವಿಸಿಷನ್ ಅಂಡ್ ಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್ ಅಂಡ್ ಆಲ್ ಅದರ್ ಮ್ಯಾಟರ್ ರಿಲೇಟಿಂಗ್ ಟು ದ ಸಿಟಿಸನ್ಶಿಪ್. ಸೊ ಪಾರ್ಲಿಮೆಂಟಿಗೆ ಯಾವ ಆರ್ಟಿಕಲ್ಲು ಪವರ್ ಅನ್ನ ಕೊಟ್ಟಿದೆ ಏನಕ್ಕೆ ಅಂತಂದ್ರೆ, ಮೇಕ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ಅಕ್ವಿಸಿಷನ್ ಅಂಡ್ ಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್. ಸೊ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲ ಸಿಟಿಸನ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ಅಮೆಂಡ್ಮೆಂಟ್ ಅನ್ನ ಮಾಡಲಿಕ್ಕೆ ಇಲ್ಲ ಲಾಸ್ ಅನ್ನ ಮಾಡಲಿಕ್ಕೆ ಆರ್ಟಿಕಲ್ 11 ಅಧಿಕಾರವನ್ನ ಕೊಟ್ಟಿದೆ. ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್, ಎಕ್ಸಾಮ್ ನಲ್ಲಿ ಕೇಳುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಇದಿಷ್ಟು ಆರ್ಟಿಕಲ್ 5 to 11 ಪಾರ್ಟ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ. ಯಾವುದಕ್ಕೆ ರಿಲೇಟೆಡ್ ಅಂತಂದ್ರೆ ಸಿಟಿಸನ್ಶಿಪ್ ಗೆ ರಿಲೇಟೆಡ್ ಆಗಿದೆ. ಆರ್ಟಿಕಲ್ 11 ಇಂಡಿಯನ್ ಪಾರ್ಲಿಮೆಂಟ್ ಗೆ ಪ್ರಾವಿಷನ್ ಅನ್ನ ಕೊಟ್ಟಿತ್ತು, ಮೀನ್ಸ್ ಸಿಟಿಸನ್ಶಿಪ್ ಬಗ್ಗೆ ಲಾಸ್ ಅನ್ನ ನೀವು ಮಾಡಬಹುದು ಅಂತ. ಸೊ ಅದರ ಪ್ರಕಾರ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಇಂಡಿಯನ್ ಪಾರ್ಲಿಮೆಂಟ್ ಇಂಟ್ರೊಡ್ಯೂಸ್ ಮಾಡುತ್ತೆ. ದ ಸಿಟಿಸನ್ಶಿಪ್ ಆಕ್ಟ್ 1955 ಅಂಡ್ ಇಟ್ಸ್ ಅಮೆಂಡ್ಮೆಂಟ್ಸ್ deals with the acquisition and termination of the citizenship in India. ಸೊ ಈ ಸಿಟಿಸನ್ಶಿಪ್ ಆಕ್ಟ್ 1955 ಗೆ 4 ಅಮೆಂಡ್ಮೆಂಟ್ಸ್ ಆಗಿದೆ. ಈಗ ನೆಕ್ಸ್ಟ್ ನಾವು ಆ ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಏನನ್ನ ನೀಡುತ್ತೆ, ಏನನ್ನ ತಿಳಿಸ್ಕೊಡುತ್ತೆ ಅಂತಿದ್ರೆ, ದಿಸ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಆಲ್ಸೋ ಪ್ರೊವೈಡೆಡ್ ಸಿಟಿಸನ್ಶಿಪ್ ರೈಟ್ಸ್ ಫಾರ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ, ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂಡ್ ಆಲ್ಸೋ ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್. ಸೊ ಇವರಿಗೆಲ್ಲ ಸಿಟಿಸನ್ಶಿಪ್ ಪಡೆದುಕೊಳ್ಳೋದಿಕ್ಕೆ ಪ್ರಾವಿಷನ್ ಅನ್ನ ಸಿಟಿಸನ್ಶಿಪ್ ಆಕ್ಟ್ ನೀಡಿದೆ. ಇವಾಗ ಫಸ್ಟ್ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ನೋಡೋದಿದ್ರೆ, ಇಟ್ ಡೀಲ್ಸ್ ವಿತ್ ದ ಅಕ್ವಿಸಿಷನ್ ಅಂಡ್ ಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ದ ಪ್ರಾವಿಷನ್ ಅಂಡರ್ ಇಟ್ ಇನ್ಕ್ಲೂಡ್. ಸೊ ಇದರ ಪ್ರಾವಿಷನ್ಸ್ ಏನೇನಿದೆ ಅಂತಂದ್ರೆ, ಎ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಆಫ್ಟರ್ 26th January 1950 would be citizen of India except those of children of diplomats and enemy aliens cannot be citizens of India by birth. ಸೊ ಇಲ್ಲಿ ನಿಮ್ಗೆ ನಮ್ಮ ಇಂಡಿಯನ್ ಸಿಟಿಸನ್ಸ್ ಬರ್ತಾರೆ, ಇದ್ರ ಜೊತೆಗೆ ಫ್ರೆಂಡ್ಲಿ ಏಲಿಯನ್ಸ್,
ಮತ್ತೆ ಎನಿಮಿ ಏಲಿಯನ್ಸ್ ಅಂತ ಬರ್ತಾರೆ. ಸೊ ಫ್ರೆಂಡ್ಲಿ ಏಲಿಯನ್ಸ್ ಯಾರು ಅಂತಂದ್ರೆ ನಮ್ಮ ಮಿತ್ರ ರಾಷ್ಟ್ರಗಳಿಂದ ಬಂದದ ಸಿಟಿಸನ್ಸ್ ಆಗಿರ್ತಾರೆ. ಎನಿಮಿ ಏಲಿಯನ್ಸ್ ಅಂತಂದ್ರೆ ನಾವು ಅವರ ಜೊತೆ ಯುದ್ಧ ಮಾಡ್ತಾ ಇರ್ತೀವಿ, ಇಲ್ಲ ವಾರ್ ಇರುತ್ತೆ. ಸೊ ಇಂಥವ್ರನ್ನ ನಾವು ಎನಿಮಿ ಏಲಿಯನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅವರಿಗೆ ಇಂಡಿಯಾದಲ್ಲಿ ಸಿಟಿಸನ್ ಅನ್ನ ನಾವು ಕೊಡೋದಿಲ್ಲ. ಬಟ್ ಫ್ರೆಂಡ್ಲಿ ಏಲಿಯನ್ಸ್ಗೆ ಕೆಲವೊಂದು ಪ್ರಾವಿಷನ್ಸ್ ಇರುತ್ತೆ. ಇಲ್ಲಿ ಬಹು ಮುಖ್ಯವಾಗಿ ಒಂದು ಪಾಯಿಂಟ್ ಇದೆ. ಎನಿಮಿ ಏಲಿಯನ್ಸ್ಗೆ ದೇ ಡು ನಾಟ್ ಎಂಜಾಯ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್. ನಮ್ಮ ಇಂಡಿಯನ್ ಸಿಟಿಸನ್ಸ್ ಅಲ್ಲದೆ ಫಾರಿನರ್ಸ್ಗೂ ಕೂಡ ಒಂದು ಪ್ರಾವಿಷನ್ ಇದೆ ಅಂಡರ್ ಆರ್ಟಿಕಲ್ 22. ದೇ ಎಂಜಾಯ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಅಂಡ್ ಡಿಟೆನ್ಷನ್ ಇದೆ. ಬಟ್ ಅದು ಯಾರಿಗೆ ಅಂತಂದ್ರೆ ಫ್ರೆಂಡ್ಲಿ ಏಲಿಯನ್ಸ್ಗೆ ಮಾತ್ರ, ನಾಟ್ ಫಾರ್ ಎನಿಮಿ ಏಲಿಯನ್ಸ್. ನೆಕ್ಸ್ಟ್, ಎನಿ ಪರ್ಸನ್ ಬಾರ್ನ್ ಆಫ್ಟರ್ 26th January 1950 would be citizen of India subjected to certain requirements. Example, either parent, mother or father to be citizen of India. ಸೊ ಈ ಪ್ರಾವಿಷನ್ಸ್ ಬಗ್ಗೆ ನಾನು ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಅಂದ್ರೆ ಅಕ್ವಿಸಿಷನ್ ಆಫ್ ಸಿಟಿಸನ್ಶಿಪ್ ನಲ್ಲಿ ಇದಿಷ್ಟು ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಪ್ರಾವಿಷನ್ಸ್. ನೆಕ್ಸ್ಟ್ ಪಾಯಿಂಟ್ ನ ನೋಡೋಣ ಇವಾಗ. ಸರ್ಟೈನ್ ಕ್ಯಾಟಗರೀಸ್ ಆಫ್ ಸಿಟಿಸನ್ಸ್ ಕ್ಯಾನ್ ಅಕ್ವೈರ್ ಸಿಟಿಸನ್ಶಿಪ್ ಬೈ ರಿಜಿಸ್ಟ್ರೇಷನ್ ಇನ್ ದ ಪ್ರಿಸ್ಕ್ರೈಬ್ಡ್ ಮ್ಯಾನರ್. ಸೊ ಇದನ್ನ ಕೂಡ ನಿಮಗೆ ಅಕ್ವಿಸಿಷನ್ ನಲ್ಲಿ, ಸಿಟಿಸನ್ಶಿಪ್ ಅಕ್ವಿಸಿಷನ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ರಿಜಿಸ್ಟ್ರೇಷನ್ ಮೂಲಕ ಹೇಗೆ ಅವರು ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಬಹುದು ಅಂತ. ಫಾರಿನರ್ಸ್ ಕೂಡ ಅಕ್ವೈರ್ ಇಂಡಿಯನ್ ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್ ಆನ್ ಸರ್ಟೈನ್ ಕಂಡೀಷನ್ಸ್. ಸೊ ಇಲ್ಲಿ ಸಿಟಿಸನ್ಶಿಪ್ ಅಕ್ವಿಸಿಷನ್ ಅಲ್ಲಿ 5 ಟೈಪ್ ಬರುತ್ತೆ. ಅದರಲ್ಲಿ ನ್ಯಾಚುರಲೈಸೇಷನ್ ಕೂಡ ಒಂದು, ರಿಜಿಸ್ಟ್ರೇಷನ್ ಕೂಡ ಒಂದು. ಆ ಕಂಡೀಷನ್ಸ್ ಏನೇನಂತ ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಇಫ್ ಎನಿ ಟೆರಿಟರಿ ಬಿಕಮ್ಸ್ ಪಾರ್ಟ್ ಆಫ್ ಇಂಡಿಯಾ, ದ ಗವರ್ನಮೆಂಟ್ ಆಫ್ ಇಂಡಿಯಾ ಕುಡ್ ಸ್ಪೆಸಿಫೈ ದ ಕಂಡೀಷನ್ ಫಾರ್ ದೆಮ್ ಟು ಬಿಕಮ್ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಇದು ಕೂಡ ಒಂದು ಪ್ರಾವಿಷನ್ ಅಕ್ವಿಸಿಷನ್ ಆಫ್ ಸಿಟಿಸನ್ಶಿಪ್ ನಲ್ಲಿ. ಸಿಟಿಸನ್ಶಿಪ್ ಕುಡ್ ಬಿ ಲಾಸ್ಟ್ ಬೈ ಟರ್ಮಿನೇಷನ್, ರೆನೌನ್ಸಿಯೇಷನ್, ಡಿಪ್ರಿವೇಷನ್ ಆನ್ ಸರ್ಟೈನ್ ಗ್ರೌಂಡ್ಸ್. ಈ ಸರ್ಟೈನ್ ಗ್ರೌಂಡ್ಸ್ ಮೀನ್ಸ್ ಏನೇನು ಪಾಯಿಂಟ್ಸ್ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಫೈನಲ್ ಆಗಿ ಇದರ ಸಮ್ಮರಿ ಏನಂತಂದ್ರೆ, ಸಿಟಿಸನ್ ಆಫ್ ಎ ಕಾಮನ್ವೆಲ್ತ್ ಕಂಟ್ರಿ ವುಡ್ ಹ್ಯಾವ್ ದ ಸ್ಟೇಟಸ್ ಆಫ್ ಕಾಮನ್ವೆಲ್ತ್ ಸಿಟಿಸನ್ ಇನ್ ಇಂಡಿಯಾ. ಸೊ ಇದು ಕಾಮನ್ವೆಲ್ತ್ ಸಿಟಿಸನ್ಶಿಪ್ ಅನ್ನ ಪ್ರೊವೈಡ್ ಮಾಡುತ್ತೆ. ಯಾವುದು? ಸಿಟಿಸನ್ಶಿಪ್ ಆಕ್ಟ್ 1955. ದ ಸಿಟಿಸನ್ಶಿಪ್ ಆಕ್ಟ್ 1955 ಹ್ಯಾಸ್ ಬೀನ್ ಅಮೆಂಡೆಡ್ ಸೋ ಫಾರ್ 4 times ಬೈ ದ ಫಾಲೋಯಿಂಗ್ ಆಕ್ಟ್ಸ್. ಈ ಅಮೆಂಡ್ಮೆಂಟ್ 1955 ಅಮೆಂಡ್ಮೆಂಟ್ ಏನಿದೆ, ಇದು ಇಲ್ಲಿಯವರೆಗೂ 4 ಸರಿ ತಿದ್ದುಪಡಿಗೆ ಒಳಗಾಗಿದೆ. ಯಾವ್ಯಾವ ಇಯರ್ ನಲ್ಲಿ ಅಂತಂದ್ರೆ 1986, 1992, 2003 ಮತ್ತೆ 2005 ನಲ್ಲಿ. ಸೊ ಏನೇನು ಪ್ರಾವಿಷನ್ ಅನ್ನ ಇನ್ಕ್ಲೂಡ್ ಮಾಡಿದ್ರು ವೆರಿ ಇಂಪಾರ್ಟೆಂಟ್ ಅನ್ನೋದನ್ನ ನಾವಿಲ್ಲಿ ನೋಡೋಣ. ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1986 ನಲ್ಲಿ, ದಿಸ್ ಆಕ್ಟ್ ಸ್ಪೆಸಿಫಿಕಲಿ ಡೀಲ್ಸ್ ವಿತ್ ದ ಸಿಟಿಸನ್ಶಿಪ್ ಆಫ್ ದ ಸ್ಟೇಟ್ ಆಫ್ ಅಸ್ಸಾಂ. ವೆರಿ ಇಂಪಾರ್ಟೆಂಟ್ ಇದು, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ನಿಮಗೆ. 1986 ಅಮೆಂಡ್ಮೆಂಟ್ ಆಕ್ಟ್ ರಿಲೇಟೆಡ್ ಟು ಸಿಟಿಸನ್ಶಿಪ್ ಏನನ್ನ ಡೀಲ್ ಮಾಡುತ್ತೆ ಅಂದ್ರೆ, ಡೀಲ್ಸ್ ವಿತ್ ದ citizenship of the state of Assam. It mentions those illegal migrants to get citizenship to need to be registered with the Indian consulate in the prescribed format. ಇಲ್ಲಿ ಇಲ್ಲಿಗಲ್ ಮೈಗ್ರೆಂಟ್ಸ್ ಯಾರಿದ್ದಾರೆ ಅವರಿಗೆ ಒಂದು ಪ್ರಾವಿಷನ್ ಅನ್ನ ಕೊಡುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ. ಸೊ ನೆಕ್ಸ್ಟ್, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1992 ಏನ್ ಹೇಳುತ್ತೆ ನೋಡೋದಿದ್ರೆ, ಅಕಾರ್ಡಿಂಗ್ ಟು ದಿಸ್ ಆಕ್ಟ್, ಎನಿ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ ಇಸ್ ಕನ್ಸಿಡರ್ಡ್ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಬೈ ವಿರ್ಚ್ಯೂ ಆಫ್ ಸಿಟಿಸನ್ಶಿಪ್ ಬೈ ಡಿಸೆಂಟ್. ಡಿಸೆಂಟ್ ಮೀನ್ಸ್ ಮೂಲ. ಸೊ ಅವನ ಮೂಲ ಏನಾದರೂ ಇಂಡಿಯಾದಾಗಿದ್ರೆ ಅವನು ಔಟ್ಸೈಡ್ ಇಂಡಿಯಾ ಹುಟ್ಟಿದ್ರು ಕೂಡ ಅವನಿಗೆ ಸಿಟಿಸನ್ಶಿಪ್ ಅನ್ನ ಕೊಡಬಹುದು ಅನ್ನೋದನ್ನ ಇದು ಹೇಳುತ್ತೆ. ಇಫ್ ಐದರ್ ಆಫ್ ದ ಪೇರೆಂಟ್ಸ್ ವಾಸ್ ಅ ಸಿಟಿಸನ್ ಅಟ್ ದ ಟೈಮ್ ಆಫ್ ಹಿಸ್ ಬರ್ತ್. ಸೊ ಮೈನ್ ಪಾಯಿಂಟ್ ಏನಿಲ್ಲ ಅಂತಂದ್ರೆ, ಅವನು ಔಟ್ಸೈಡ್ ಇಂಡಿಯಾ ಹುಟ್ಟಿದ್ರು ಕೂಡ ಅವನಿಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಗುತ್ತೆ. ಸೊ ಯಾವ್ದರ ರಿಲೇಟೆಡ್ ಅಂತಂದ್ರೆ ಅವನ ಡಿಸೆಂಟ್ ಮೇಲೆ, ಮೀನ್ಸ್ ಮೂಲದ ಮೇಲೆ. ಬಟ್ ಒಂದ್ ಕಂಡೀಷನ್ ಇದೆ, ಅವನ ಇಬ್ಬರಲ್ಲಿ ಒಬ್ಬ ಪೇರೆಂಟ್ಸ್, ಫಾದರ್ ಆರ್ ಮದರ್, ಅವನು ಹುಟ್ಟಿದ ಟೈಮ್ನಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಹೊಂದಿರಬೇಕಾಗುತ್ತೆ. ಸೊ ಇದನ್ನ ಹೇಳುವಂಥದ್ದು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 1992. ನೆಕ್ಸ್ಟ್, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2003 ಏನ್ ಹೇಳುತ್ತೆ ಅಂದ್ರೆ, ದಿಸ್ ಆಕ್ಟ್ ಇಂಟ್ರೊಡ್ಯೂಸಸ್ ಸೆವೆರಲ್ ಪ್ರಾವಿಷನ್ಸ್ ಫಾರ್ ಓವರ್ಸೀಸ್ ಸಿಟಿಸನ್ಸ್ ರಿಗಾರ್ಡಿಂಗ್ ದ ರಿಜಿಸ್ಟ್ರೇಷನ್ ರೈಟ್ಸ್ ಇನ್ ಇಂಡಿಯಾ ಎಕ್ಸೆಟ್ರಾ. ಸೊ ಇದು ಓವರ್ಸೀಸ್ ಸಿಟಿಸನ್ಸ್ಗೆ ಕೆಲವೊಂದು ಪ್ರಾವಿಷನ್ಸ್ ಅನ್ನ ಹೇಳುತ್ತೆ. ಜೊತೆಗೆ ಅವರವರ ರೈಟ್ಸ್, ಇಂಡಿಯಾದಲ್ಲಿ ಸಿಟಿಸನ್ಶಿಪ್ ಅಕ್ವೈರ್ ಮಾಡಿದ್ಮೇಲೆ ರೈಟ್ಸ್ ಏನೇನು ಅನ್ನೋದನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟ್, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 2005 ಏನ್ ಹೇಳುತ್ತೆ ನೋಡೋದಿದ್ರೆ, this act is based on the recommendation of the Parliamentary Standing Committee on Home Affairs. It provides for a dual citizenship to PIO. PIO means persons of Indian origin of 16 countries. So ಇದು persons of Indian origin ಅಂದ್ರೆ ಇಂಡಿಯಾ ಇಂದ ಇದ್ದು ಬೇರೆ ಕಡೆ ನೆಲೆಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ಕೊಡೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡುತ್ತೆ. ಸೊ ಎಷ್ಟು ಕಂಟ್ರೀಸ್ಗೆ ಅಂತಂದ್ರೆ 16 ಕಂಟ್ರೀಸ್ಗೆ. ಸೊ ಈಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಮೋಡ್ಸ್ ಆಫ್ ಅಕ್ವಿಸಿಷನ್ ಆಫ್ ಸಿಟಿಸನ್ಶಿಪ್. ಸೊ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ನಾವು ಯಾವ ಮೋಡ್ ಅಲ್ಲಿ ಪಡ್ಕೊಳ್ಬಹುದು ಅಂತ. ಇಲ್ಲಿ 5 ಟೈಪ್ ಬರುತ್ತೆ. ಫಸ್ಟ್ ಒನ್ ಬಂದು ಬೈ ಬರ್ತ್. ಸೊ ಇಂಡಿಯಾದಲ್ಲಿ ನೀವು ಹುಟ್ಟೋದ್ರಿಂದ ನಿಮ್ಗೆ ಸಿಟಿಸನ್ಶಿಪ್ ಬರುತ್ತೆ.
ಅದಕ್ಕೂ ಕಂಡೀಷನ್ಸ್ ಇದೆ. ಸೊ ನೆಕ್ಸ್ಟ್ ಬೈ ರಿಜಿಸ್ಟ್ರೇಷನ್, ನೆಕ್ಸ್ಟ್ ಬೈ ಡಿಸೆಂಟ್ ಮೀನ್ಸ್ ಮೂಲ, ಬೈ ನ್ಯಾಚುರಲೈಸೇಷನ್, ನೆಕ್ಸ್ಟ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಈಗ ಒಂದೊಂದಿನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಾವು. ಮೊದಲನೇದಾಗಿ ಬೈ ಬರ್ತ್ ಅಂದ್ರೆ ಭಾರತದಲ್ಲಿ ಹುಟ್ಟುವ ಮೂಲಕ. ಅದಕ್ಕೆ ಏನೇನು ಕಂಡೀಷನ್ಸ್ ಇದೆ ಅಂದ್ರೆ ಎ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಆನ್ ಆರ್ ಆಫ್ಟರ್ 26 ಜನವರಿ 1950 ಬಟ್ ಬಿಫೋರ್ 1 ಜುಲೈ 1987. ಸೊ ಈ ಸ್ಪ್ಯಾನ್ ಏನಿದೆ 26 ಜನವರಿ 1950 ಟು 1 ಜುಲೈ 1987 ಇಂಡಿಯಾದಲ್ಲಿ ಹುಟ್ಟಿದ್ರೆ ಈಸ್ ಕನ್ಸಿಡರ್ಡ್ ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ಬೈ ಬರ್ತ್ ಇರ್ರೆಸ್ಪೆಕ್ಟಿವ್ ಆಫ್ ನ್ಯಾಷನಾಲಿಟಿ ಆಫ್ ಹಿಸ್ ಪೇರೆಂಟ್ಸ್. ಸೊ ಈ ಕೇಸ್ನಲ್ಲಿ ಇಲ್ಲಿ 3 ಕೇಸ್ ಬರುತ್ತೆ, ನೆನ್ಪಿಟ್ಕೊಂಬಿಡಿ. ಫಸ್ಟ್ ಕೇಸು 26 ಜನವರಿ 1950 ಟು 1 ಜುಲೈ 1987 ಅವನು ಇಂಡಿಯಾದಲ್ಲಿ ಹುಟ್ಟಿದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ನ್ಯಾಷನಾಲಿಟಿ ಆಫ್ ಹಿಸ್ ಪೇರೆಂಟ್ಸ್ ಅವನನ್ನ ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೆಕೆಂಡ್ ಪಾಯಿಂಟ್ ಬಂದು ಎ ಪರ್ಸನ್ ಬಾರ್ನ್ ಇನ್ ಇಂಡಿಯಾ ಆನ್ ಆರ್ ಆಫ್ಟರ್ 1 ಜುಲೈ 1987. ಸೊ 1 ಜುಲೈ 1987 ಮೇಲೆ ಹುಟ್ಟಿದ್ರೆ ಈಸ್ ಕನ್ಸಿಡರ್ಡ್ ಅ ಸಿಟಿಸನ್ ಆಫ್ ಇಂಡಿಯಾ ಓನ್ಲಿ ಇಫ್ ಐದರ್ ಆಫ್ ಹಿಸ್ ಪೇರೆಂಟ್ಸ್ is a citizen of India at the time of his birth. So 1987 ಮೇಲೆ ಅಂದ್ರೆ 1 ಜುಲೈ 1987 ಮೇಲೆ ಅವನು ಹುಟ್ಟಿದ್ರೆ ಅವನ ಫಾದರ್ ಆರ್ ಮದರ್ ಅವನು ಹುಟ್ಟಿದ ಟೈಮ್ನಲ್ಲಿ ಇಂಡಿಯನ್ ಸಿಟಿಸನ್ ಆಗಿರ್ಬೇಕಾಗಿರುತ್ತೆ. ಆವಾಗ ಮಾತ್ರ ಅವನನ್ನ ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ 3rd ಡಿಸೆಂಬರ್ 2004 ಅಲ್ಲಿ ಏನಾಗುತ್ತೆ, ದೋಸ್ ಬಾರ್ನ್ ಇನ್ ಇಂಡಿಯಾ ಆನ್ ಆರ್ ಆಫ್ಟರ್ 3rd ಡಿಸೆಂಬರ್ 2004 ಆರ್ ಕನ್ಸಿಡರ್ಡ್ ಆಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಓನ್ಲಿ ಇಫ್ ಬೋತ್ ಆಫ್ ದೇರ್ ಪೇರೆಂಟ್ಸ್ ಆರ್ ಸಿಟಿಸನ್ ಆಫ್ ಇಂಡಿಯಾ ಆರ್ ಒನ್ ಆಫ್ whose parents is citizen of India and other is not a illegal migrant at the time of their birth. ಸೊ ಈ ಚೇಂಜ್ 3rd ಡಿಸೆಂಬರ್ 2004 ಅಲ್ಲಿ ಆಗುತ್ತೆ. ಇಲ್ಲಿ ಇಬ್ರು ಕೂಡ ಇಂಡಿಯನ್ ಸಿಟಿಸನ್ಸ್ ಆಗಿರ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಯಾರಾದ್ರೂ ಒಬ್ರು ಇಂಡಿಯನ್ ಸಿಟಿಸನ್ ಆಗಿ ಇನ್ನೊಬ್ರು ಇಲ್ಲಿಗಲ್ ಮೈಗ್ರೆಂಟ್ ಆಗಿಲ್ಲದೆ ಇದ್ರೆ ಅವನಿಗೆ ಸಿಟಿಸನ್ಶಿಪ್ ಸಿಗುತ್ತೆ. ಮತ್ತೆ ಇಲ್ಲಿ ಅವಾಗಲೇ ಹೇಳ್ದೆ ನಿಮ್ಗೆ, ಡಿಪ್ಲೊಮೇಟ್ಸ್ ಯಾರ್ಯಾರು, ದ ಚಿಲ್ಡ್ರನ್ಸ್ ಆಫ್ ಫಾರಿನ್ ಡಿಪ್ಲೊಮೇಟ್ಸ್ ಯಾರ್ಯಾರು ಇರ್ತಾರೆ ಅವರ ಮಕ್ಕಳು ಮತ್ತೆ ಎನಿಮಿ ಏಲಿಯನ್ಸ್ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಬರ್ತ್ ಮೂಲಕ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇಲ್ಲ, ಮತ್ತೆ ಪ್ರಾವಿಷನ್ ಕೂಡ ಇಲ್ಲ. ಸೊ ಇದಿಷ್ಟು ಬೈ ಬರ್ತ್ ಹೇಗೆ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡ್ಕೊಳ್ಬಹುದು ಅಂತ ಅನ್ನುವಂಥದ್ದು. ನೆಕ್ಸ್ಟ್ ಬೈ ಡೆಸೆಂಟ್ ಮೀನ್ಸ್ ಮೂಲದ ಆಧಾರದ ಮೇಲೆ ಹೇಗೆ ಸಿಟಿಸನ್ಶಿಪ್ ಅನ್ನ ಕೊಡುವಂಥದ್ದು ಅಂದ್ರೆ ಎ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ ಆನ್ ಆರ್ ಆಫ್ಟರ್ 26 ಜನವರಿ 1950 ಬಟ್ ಬಿಫೋರ್ 10th ಡಿಸೆಂಬರ್ 1992. ಸೊ 26 ಜನವರಿ 1950 ಟು 10th ಡಿಸೆಂಬರ್ 1992 ಈ ಸ್ಪ್ಯಾನ್ ನಲ್ಲಿ ಔಟ್ಸೈಡ್ ಇಂಡಿಯಾ ಬಾರ್ನ್ ಆಗಿದ್ರು ಇಂಡಿಯನ್ ಸಿಟಿಸನ್ ಅಂತ ಮೂಲದ ಪ್ರಕಾರ ಕನ್ಸಿಡರ್ ಮಾಡ್ಬೋದು. ಬಟ್ ಕಂಡೀಷನ್ ಏನಂತಂದ್ರೆ ಇಫ್ ಹಿಸ್ ಫಾದರ್ ವಾಸ್ ಸಿಟಿಸನ್ ಆಫ್ ಇಂಡಿಯಾ ಅಟ್ ದ ಟೈಮ್ ಆಫ್ ಹಿಸ್ ಬರ್ತ್. ಸೊ ಅವನು ಹುಟ್ಟಿದ ದಿನದಂದು ಅವರ ಅಪ್ಪ ಅವರ ಫಾದರ್ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಹೊಂದಿರಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಡೀಷನ್ ಬಂದು ಇದು ಚೇಂಜ್ ಆಗುತ್ತೆ, ಮತ್ತೆ 10th ಡಿಸೆಂಬರ್ 1992 ಮೇಲೆ ಚೇಂಜ್ ಆಗುತ್ತೆ. ಎ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ ಆನ್ ಆರ್ ಆಫ್ಟರ್ 10th ಡಿಸೆಂಬರ್ 1992 is considered as a citizen of India if either of his parents is citizen of India at the time of his birth. So ಈ ತರ ಚೇಂಜ್ ಆಗುತ್ತೆ. ಬಟ್ ಫ್ರಮ್ 3rd ಡಿಸೆಂಬರ್ 2004 ಆನ್ವರ್ಡ್ಸ್ ಏನಾಗುತ್ತೆ, ಎ ಪರ್ಸನ್ ಬಾರ್ನ್ ಔಟ್ಸೈಡ್ ಇಂಡಿಯಾ shall not be a citizen of India by descent unless his birth is registered at an Indian consulate within 1 year of the date of birth or with the permission of central government after the expiry of the above said period. ಸೊ 3rd ಡಿಸೆಂಬರ್ 2004 ಮುಂಚೆ ಏನಿತ್ತು, ಅವರ ಪೇರೆಂಟ್ಸ್ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಅವನು ಹುಟ್ಟುವಾಗ ಹೊಂದಿದ್ರೆ ಸಾಕಾಗಿತ್ತು, ಅವನನ್ನ ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಆಫ್ಟರ್ 3rd ಡಿಸೆಂಬರ್ 2004 ಏನಾಗುತ್ತೆ, ಅವನು ಹುಟ್ಟಿದ ಮೇಲೆ ಅವ್ರು ಇಂಡಿಯನ್ ಸಿಟಿಸನ್ಸ್ ಆಗಿದ್ರು ಕೂಡ ಅವನ ಸಿಟಿಸನ್ಶಿಪ್ ಅನ್ನ ಇವರು ರಿಜಿಸ್ಟರ್ ಮಾಡಬೇಕು ವಿತಿನ್ 1 year. ಅವನು ಹುಟ್ಟಿದ 1 year. ಏನಾದ್ರೂ ಆ ಟೈಮ್ ಲ್ಯಾಪ್ಸ್ ಆಯ್ತು, 1 year ಮೇಲಾಯ್ತಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ನ ಪರ್ಮಿಷನ್ ತಗೊಂಡು ಕೂಡ ಅವರು ಅವನ ಸಿಟಿಸನ್ಶಿಪ್ಗೆ ರಿಜಿಸ್ಟ್ರೇಷನ್ ಮೂಲಕ ಅರ್ಜಿಯನ್ನ ಹಾಕ್ಬೋದು. ಸೊ ಅದರ ಆಧಾರದ ಮೇಲೆ ಬೈ ಡಿಸೆಂಟ್ ಅವನು ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಥರ್ಡ್ ಮೋಡ್ ಆಫ್ ಅಕ್ವಿಸಿಷನ್ ಆಫ್ ಸಿಟಿಸನ್ಶಿಪ್ ಯಾವ್ದಂತಂದ್ರೆ ಬೈ ರಿಜಿಸ್ಟ್ರೇಷನ್. ಇಫ್ ಎ ಪರ್ಸನ್ ರಿಜಿಸ್ಟರ್ಸ್ ವಿತ್ ದ ಗವರ್ನಮೆಂಟ್ ಆಫ್ ಇಂಡಿಯಾ he can become a citizen of India only when the person must have lived in India 7 years before applying for citizenship. Second point bandu, a person who is married to any Indian citizen and has been living in India for 7 years before applying for citizenship. Third point, a person who is of a full age and a capacity and his parents are registered as citizens of India. Fourth one bandu, minor children of persons who are citizens of India. So ee 4 point anna ಈ 4 ಪಾಯಿಂಟ್ ನಲ್ಲಿ ಯಾವ್ದಾದ್ರು ಒಂದಕ್ಕೆ ಅವನು ಎಲಿಜಿಬಲ್ ಇದ್ರು ಕೂಡ ಥ್ರೂ ರಿಜಿಸ್ಟ್ರೇಷನ್ ಹಿ ಕ್ಯಾನ್ ಗೆಟ್ ಇಂಡಿಯನ್ ಸಿಟಿಸನ್ಶಿಪ್. ನೆಕ್ಸ್ಟ್ ಫೋರ್ತ್ ಒನ್ ಬಂದು ಸಿಟಿಸನ್ಶಿಪ್ ಬೈ ನ್ಯಾಚುರಲೈಸೇಷನ್.
The central government may grant citizenship to an individual on receipt of application if he or she holds the following qualifications. ಏನೇನೋ qualifications ನೋಡೋದಿದ್ರೆ, if he or she is residing in India or serving in the government of India or has been residing in India for at least 12 months immediately preceding the date of application for the citizenship. So first point idu. Next second one bandu, he or she must not be from a country whose citizens cannot become citizens of India by natural means. Means ನಾನು ಅವಾಗಲೇ ಹೇಳಿದೆ ನಿಮಗೆ ಫ್ರೆಂಡ್ಲಿ ಏಲಿಯನ್ಸ್ ಮತ್ತೆ ಎನಿಮಿ ಏಲಿಯನ್ಸ್ ಅಂತ. ಸೊ ಕೆಲವೊಂದು ಕಂಟ್ರಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅಂದ್ರೆ ಆ ಕಂಟ್ರಿಯಿಂದ ಯಾರೇ ಬಂದರೂ ಕೂಡ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಕೊಡಬಾರ್ದು ಅಂತ. ಸೊ ಆ ತರದವರು ಇದ್ರೆ ಅವರು ಯಾವ ಇದ್ರ ಮುಖಾಂತರ ಕೂಡ ಅವರು ಇಂಡಿಯನ್ ಸಿಟಿಸನ್ಶಿಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನೆಕ್ಸ್ಟ್, ಯು ಶುಡ್ ಹ್ಯಾವ್ ಗುಡ್ ಕ್ಯಾರೆಕ್ಟರ್, must have a good knowledge of language mentioned in the 8th schedule of the constitution. So ಇದಿಷ್ಟು ಕ್ವಾಲಿಫಿಕೇಶನ್ ಅವರಿಗಿದ್ರೆ ಬೈ ನ್ಯಾಚುರಲೈಸೇಷನ್ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಅವರಿಗೆ ಪ್ರೊವೈಡ್ ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಅಕ್ವಿಸಿಷನ್ ಬಂದು ಸಿಟಿಸನ್ಶಿಪ್ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಸಿಟಿಸನ್ಶಿಪ್ ಕ್ಯಾನ್ ಆಲ್ಸೋ ಬಿ obtained by the inclusion of a region in their country. If a foreign area becomes a part of India, then people of the respective region get citizenship of ಇಂಡಿಯಾ. ಸೊ ಇಂಡಿಯಾ ಈಗ ಎಕ್ಸಾಂಪಲ್ ಯಾವುದೋ ಪಾಕಿಸ್ತಾನದ ಒಂದು ಭಾಗವನ್ನ ಕ್ಯಾಪ್ಚರ್ ಮಾಡ್ಕೊಂಡಿತ್ತು ಅಂತಂದ್ರೆ ಅದು ಇಂಡಿಯನ್ ಟೆರಿಟರಿಗೆ ಇನ್ಕ್ಲೂಡ್ ಆದ್ರೆ ಒಂದು ಸರ್ಟನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನಗಳನ್ನ ಇಂಡಿಯನ್ ಸಿಟಿಸನ್ಸ್ ಆಗಿ ಮಾಡ್ಕೊಳ್ಳುವಂಥದ್ದು ಯಾವುದರ ಮೂಲಕ ಅಂತಂದ್ರೆ ಬೈ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ. ಸೊ ಇದರ ಮೂಲಕ ಬೇರೆ ಫಾರಿನ್ ಏರಿಯಾವನ್ನ ಇಂಡಿಯನ್ ಪಾರ್ಟ್ ಆಗಿ ಮಾಡ್ಕೊಂಡಾಗ ಅಲ್ಲಿಯ ಪೀಪಲ್ಸ್ಗೂ ಕೂಡ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಕೊಡಬಹುದಾಗಿದೆ. ಸೊ ಇದಿಷ್ಟು 5 ಟೈಪ್ ಮೂಲಕ ಸಿಟಿಸನ್ಶಿಪ್ ಅನ್ನ ಇಂಡಿಯಾದಲ್ಲಿ ಅಕ್ವೈರ್ ಮಾಡ್ಕೊಳ್ಬಹುದು ಆಸ್ ಪರ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್, ಹೇಗೆ ಸಿಟಿಸನ್ಶಿಪ್ ಅನ್ನ ಕಳ್ಕೊಂತೀವಿ ಅಂತ ಮೀನ್ಸ್ ಲಾಸ್ ಆಫ್ ಸಿಟಿಸನ್ಶಿಪ್ ಇನ್ ಇಂಡಿಯಾ. ದ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಡೀಲ್ಸ್ ವಿತ್ ದ ಲಾಸ್ ಆಫ್ ಸಿಟಿಸನ್ಶಿಪ್ ಆಲ್ಸೋ ಇನ್ ಅಡಿಷನ್ ಟು ಅಕ್ವಿಸಿಷನ್. ಅಕಾರ್ಡಿಂಗ್ಲಿ ಇಟ್ ಇಸ್ ಕ್ಯಾರಿಡ್ ಔಟ್ ಬೈ ಫಾಲೋಯಿಂಗ್ ಮೀನ್ಸ್. ಸೊ ಇಲ್ಲಿ 3 ಮೆಥಡ್ ಇದೆ. ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಹೇಗೆ ಟರ್ಮಿನೇಟ್ ಮಾಡಬಹುದು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದೆ. ಯಾವ್ದಾವ್ದಪ್ಪ ಅದು 3 ಅಂತಂದ್ರೆ, ಒಂದು ಬೈ ರಿನನ್ಸಿಯೇಷನ್, ಇನ್ನೊಂದು ಬೈ ಟರ್ಮಿನೇಷನ್, ಮತ್ತೆ ಮೂರನೇದು ಬಂದು ಬೈ ಡಿಪ್ರಿವೇಶನ್. ಸೊ ಫಸ್ಟ್ ನೋಡೋದಿದ್ರೆ ಬೈ ರಿನನ್ಸಿಯೇಷನ್, ಎನಿ ಪರ್ಸನ್ ಹೂ ಹ್ಯಾಸ್ ಮೇಡ್ ಎ ಡಿಕ್ಲರೇಷನ್ ಸ್ಟೇಟಿಂಗ್ ಇಸ್ ವಿಲ್ಲಿಂಗ್ನೆಸ್ ಟು ರಿನೌನ್ಸ್ ದ ಸಿಟಿಸನ್ಶಿಪ್ ಶೆಲ್ ಸೀಸ್ ಟು ಬಿ ದ ಸಿಟಿಸನ್ ಆಫ್ ಇಂಡಿಯಾ. ಸೊ ಒಬ್ಬ ವ್ಯಕ್ತಿ ವಾಲಂಟರಿ ಆಗಿ ನನಗೆ ಈ ಸಿಟಿಸನ್ಶಿಪ್ ಬೇಡ ಅಂತ ಒಂದು ಡಿಕ್ಲರೇಷನ್ ಅನ್ನ ಕೊಟ್ರೆ ಅವನು ಆ ಟೈಮ್ ಇಂದಾನೆ ಇಂಡಿಯನ್ ಸಿಟಿಸನ್ಶಿಪ್ ಅಲ್ಲ ಅಂತ ಗವರ್ನಮೆಂಟ್ ಡಿಸೈಡ್ ಮಾಡಬಹುದು. ನೆಕ್ಸ್ಟ್ ಬೈ ಟರ್ಮಿನೇಷನ್, ಇಫ್ ಎ ಪರ್ಸನ್ ವಾಲಂಟರಿಲಿ ಆರ್ ನೋಯಿಂಗ್ಲಿ ಬಿಕಮ್ಸ್ ಅ ಸಿಟಿಸನ್ಶಿಪ್ ಆಫ್ ಎನಿ ಫಾರಿನ್ ಕಂಟ್ರಿ. ಸೊ ಕೆಲವು ವ್ಯಕ್ತಿಗಳು ಇಲ್ಲಿಯ ಸಿಟಿಸನ್ಶಿಪ್ ಜೊತೆಗೆ ಬೇರೆ ಕಂಟ್ರಿಯ ಸಿಟಿಸನ್ಶಿಪ್ ಅನ್ನು ಪಡ್ಕೊಂಡಿರ್ತಾರೆ. ಸೊ ಅದೇ ಗವರ್ನಮೆಂಟ್ಗೆ ಗೊತ್ತಾದ ತಕ್ಷಣ ಅವನನ್ನ ಇಂಡಿಯನ್ ಸಿಟಿಸನ್ ಅಂತ ಕನ್ಸಿಡರ್ ಮಾಡದೆ ಟರ್ಮಿನೇಟ್ ಮಾಡುವಂತ ಅಧಿಕಾರ ಕೂಡ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಕಾನ್ಸ್ಟಿಟ್ಯೂಷನ್ ನಲ್ಲಿ ಕೊಟ್ಟಿದೆ. ನೆಕ್ಸ್ಟ್ ಬೈ ಡಿಪ್ರಿವೇಶನ್. ಸೊ ಡಿಪ್ರಿವೇಶನ್ ಯಾವ ಕಾನ್ಸಿಕ್ವೆನ್ಸಸ್ ಅಲ್ಲಿ ನಾವು ಮಾಡಬಹುದು ಅಂತಂದ್ರೆ, ದ ಗವರ್ನಮೆಂಟ್ ಆಫ್ ಇಂಡಿಯಾ ಮೇ ಟರ್ಮಿನೇಟ್ ದ ಸಿಟಿಸನ್ಶಿಪ್ ಆಫ್ ಎನಿ ಇಂಡಿಯನ್ ಸಿಟಿಸನ್ ಇಫ್ ಸಿಟಿಸನ್ ಆಸ್ ಡಿಸ್ರೆಸ್ಪೆಕ್ಟೆಡ್ ದ ಕಾನ್ಸ್ಟಿಟ್ಯೂಷನ್. ಸೊ ಅವನು ಕಾನ್ಸ್ಟಿಟ್ಯೂಷನ್ ಅನ್ನ ಒಬೆ ಮಾಡಿಲ್ಲ ಅಂದಾಗ ಅವನ್ನ ಡಿಪ್ರಿವ್ ಮಾಡಬಹುದು. ನೆಕ್ಸ್ಟ್ ಹ್ಯಾಸ್ ಒಬ್ಟೈನ್ ಸಿಟಿಸನ್ಶಿಪ್ ಬೈ ಫ್ರಾಡ್. ಸೊ ಮೋಸವನ್ನ ಮಾಡಿ, ಈಗ ಕೆಲವೊಂದು ಟರ್ಮ್ಸ್ ಇದೆ, 7 ವರ್ಷ ರಿಸೈಡ್ ಮಾಡಬೇಕು, ಇಂಡಿಯಾದಲ್ಲಿ ವಾಸಿಸಿರ್ಬೇಕು ಅನ್ನುವಂಥದ್ದು. ಸೊ ಇವನೇನಾದ್ರೂ ಅದನ್ನ ಫ್ರಾಡ್ ಮಾಡಿ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡಿದ್ರೆ ಕೂಡ ಅವನ್ನ ಡಿಪ್ರಿವ್ ಮಾಡಬಹುದು. ದ ಸಿಟಿಸನ್ ಹ್ಯಾಸ್ ಅನ್ಲಾಫುಲಿ ಟ್ರೇಡೆಡ್ ಆರ್ ಕಮ್ಯುನಿಕೇಟೆಡ್ ವಿತ್ ದ ಎನಿಮಿ ಡ್ಯೂರಿಂಗ್ ಎ ವಾರ್. ಸೊ ವಾರ್ ಟೈಮ್ ನಲ್ಲಿ ಫಾರಿನ್ ಕಂಟ್ರಿ ಆರ್ ಎನಿಮಿ ಕಂಟ್ರಿ ಜೊತೆ ಟ್ರೇಡ್ ಮಾಡಿದ್ರೆ ಅವಾಗ ಕೂಡ ಡಿಪ್ರಿವ್ ಮಾಡಬಹುದು. ನೆಕ್ಸ್ಟ್, ವಿತ್ ಇನ್ 5 years ಆಫ್ ರಿಜಿಸ್ಟ್ರೇಷನ್ ಆರ್ ನ್ಯಾಚುರಲೈಸೇಷನ್ ಎ ಸಿಟಿಸನ್ ಹ್ಯಾಸ್ ಬೀನ್ ಸೆಂಟೆನ್ಸ್ಡ್ ಟು 2 years ಆಫ್ ಇಂಪ್ರಿಸನ್ಮೆಂಟ್ ಇನ್ ಎನಿ ಕಂಟ್ರಿ. ಸೊ ಅವನಿಗೆ ಇಂಡಿಯನ್ ಸಿಟಿಸನ್ ಆಗಿ ರಿಜಿಸ್ಟ್ರೇಷನ್ ಆದ ಮೇಲೆ ಬೇರೆ ಕಂಟ್ರಿಯಲ್ಲಿ 2 ವರ್ಷ ಜೈಲಿಗೆ ಹಾಕಿದ್ರೆ ಕೂಡ ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಡಿಪ್ರಿವ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು, ಸಿಟಿಸನ್ ಹ್ಯಾಸ್ ಬೀನ್ ಲಿವಿಂಗ್ ಔಟ್ಸೈಡ್ ಇಂಡಿಯಾ ಫಾರ್ 7 years ಕಂಟಿನ್ಯೂಸ್ಲಿ. ಇಂಡಿಯನ್ ಸಿಟಿಸನ್ಶಿಪ್ ಅನ್ನು ಅಕ್ವೈರ್ ಮಾಡಿಕೊಂಡು ಅವನು ಸತತವಾಗಿ 7 ವರ್ಷಗಳ ಕಾಲ ಹೊರಗಡೆ ದೇಶದಲ್ಲಿ ವಾಸಿಸಿದ್ರೆ ಅವನು ಇಂಡಿಯನ್ ಸಿಟಿಸನ್ ಅಲ್ಲ ಅಂತ ಡಿಪ್ರಿವ್ ಮಾಡುವಂತ ಪವರ್ ಕೂಡ ಸಿಟಿಸನ್ಶಿಪ್ ಆಕ್ಟ್ ಆಫ್ 1955 ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರೊವೈಡ್ ಮಾಡಿದೆ. ಸೊ ಇಷ್ಟೊತ್ತು ನಾವು ಸಿಟಿಸನ್ಶಿಪ್ ಅನ್ನ ಅಕ್ವೈಸೇಷನ್ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಅದನ್ನ ಕಳ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡಿದ್ವಿ. ಇವಾಗ ಇಲ್ಲಿ 3 ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ, ಅದನ್ನ ತಿಳಿಸ್ಕೊಡ್ತೀನಿ ನಿಮ್ಗೆ. ಫಸ್ಟ್ ಬರುವಂತದ್ದು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಅಂದ್ರೆ ಅಕಾರ್ಡಿಂಗ್ ಟು ದ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2003, an overseas citizen of India includes a person of Indian origin being a citizen of specified country. ಅಂದ್ರೆ ಅವನ ಮೂಲ ಇಂಡಿಯಾದಾಗಿರುತ್ತೆ, ಬಟ್ ಅವನು ಬೇರೆ ಕಂಟ್ರಿಯ ಸಿಟಿಸನ್ ಆಗಿರ್ತಾನೆ.
He was a citizen of India immediately becoming a if a citizen of India immediately becoming a citizen of other country and registered as OCI by the central government. ಸೊ ನಮ್ಮ ಇಂಡಿಯಾ ಮೂಲದವನು ಬೇರೆ ಕಂಟ್ರಿಯ ಸಿಟಿಸನ್ ಆಯ್ತು ಅಂತಂದ್ರೆ ಅವನು ನಾವು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಸೆಂಟ್ರಲ್ ಗವರ್ನಮೆಂಟ್ ರಿಜಿಸ್ಟರ್ ಮಾಡುತ್ತೆ. ಈ ಕ್ಯಾಟಗರಿಯನ್ನು ನಾವು OCI ಮೀನ್ಸ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ NRI ಮೀನ್ಸ್ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಕರಿತೀವಿ. An NRI is a citizen of India who holds an Indian passport and has temporarily immigrated to other countries either for employment or education or any other purpose. ಸೊ ಏನಂತಂದ್ರೆ NRI ಅಂತಂದ್ರೆ ಇಂಡಿಯನ್ ಪಾಸ್ಪೋರ್ಟ್ ಇರುತ್ತೆ ಅವನ ಹತ್ರ, ಬಟ್ ಟೆಂಪರರಿ ಆಗಿ ಇಮಿಗ್ರೇಟ್ ಆಗಿರ್ತಾನೆ. ಏನಕ್ಕೆ ಅಂತಂದ್ರೆ ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಆರ್ ಎಜುಕೇಶನ್ ಆರ್ ಎನಿ ಅದರ್ ಪರ್ಪಸ್. ಸೊ ಇವರನ್ನ ನಾನ್ ರೆಸಿಡೆಂಟ್ ಇಂಡಿಯನ್ ಅಂದ್ರೆ ಇಂಡಿಯಾದಲ್ಲಿ ವಾಸಿಸ್ತಾ ಇಲ್ಲ, ರೆಸಿಡೆಂಟ್ ಇಂಡಿಯನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಕ್ಯಾಟಗರಿ ಬಂದು ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂತ. A PIO is a person of India origin whose parents or grandparents are citizen of India but he is not a citizen of India but of other countries. ಸೊ ಅವರ ಪೇರೆಂಟ್ಸ್ ಆರ್ ಗ್ರ್ಯಾಂಡ್ ಪೇರೆಂಟ್ಸ್ ಇಂಡಿಯನ್ ಸಿಟಿಸನ್ಸ್ ಆಗಿರ್ತಾರೆ, ಬಟ್ ಇವನು ಬೇರೆ ಕಂಟ್ರಿಯಲ್ಲಿ ಹುಟ್ಟಿ ಬೇರೆ ಕಂಟ್ರಿಯ ಸಿಟಿಸನ್ಶಿಪ್ ಅನ್ನು ಹೊಂದಿರ್ತಾನೆ. ಇವರನ್ನ ನಾವು ಪರ್ಸನ್ಸ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ, ಮೀನ್ಸ್ ಇಂಡಿಯಾ ಮೂಲದ ಒಬ್ಬ ವ್ಯಕ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ದ ಇಶ್ಯೂ ಆಫ್ ಸಿಟಿಸನ್ಶಿಪ್ ಪ್ಲೇಸ್ ಎ ವೈಟಲ್ ರೋಲ್ ಇನ್ ಡೆಮೋಕ್ರೆಟಿಕ್ ನೇಷನ್ ಸ್ಟೇಟ್ ಅಂಡ್ ಹೆನ್ಸ್ ಸಿಟಿಸನ್ಶಿಪ್ ಇಸ್ ಎ ಸಿಗ್ನಿಫಿಕೆಂಟ್ ಪ್ರಿನ್ಸಿಪಲ್ ಆಫ್ ಎ ಡೆಮೋಕ್ರೆಟಿಕ್ ಪೊಲಿಟಿ. ಸೊ ಫೈನಲ್ ಕನ್ಕ್ಲೂಷನ್ ಏನಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಕಂಟ್ರಿಯ ಸಿವಿಲ್ ಮತ್ತೆ ಪೊಲಿಟಿಕಲ್ ರೈಟ್ಸ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಇದೆಲ್ಲ ಸಿಗೋದಿಕ್ಕೆ ಸಿಟಿಸನ್ಶಿಪ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ, ಎಸ್ಪೆಷಲಿ ಫಾರ್ ಅ ಡೆಮೋಕ್ರೆಟಿಕ್ ಕಂಟ್ರಿ ಲೈಕ್ ಇಂಡಿಯಾ. ಸೊ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೌರತ್ವ ಸಿಟಿಸನ್ಶಿಪ್ ಅನ್ನುವಂಥದ್ದು ಬಹು ಮುಖ್ಯ ಆಗುತ್ತೆ. ಯಾಕಂದ್ರೆ ಸರ್ಕಾರದ ಸೌಲಭ್ಯಗಳಾಗ್ಲಿ ರೈಟ್ಸ್ಗಳಾಗ್ಲಿ ಅವನ ಹಕ್ಕುಗಳು ಅವನಿಗೆ ಸಿಗ್ಬೇಕಂತಂದ್ರೆ ಸಿಟಿಸನ್ಶಿಪ್ ಅನ್ನ ತುಂಬಾ ಜಾಗರೂಕವಾಗಿ ನೀಡಬೇಕಾಗುತ್ತೆ. ಆದ್ರಿಂದ ಸಿಟಿಸನ್ಶಿಪ್ ಆಕ್ಟ್ ಇಲ್ಲಿವರೆಗೂ 4 ಸರಿ ಅಮೆಂಡ್ ಆಗಿದೆ. ಸೊ ನೀವು ಈ ಟಾಪಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಎಲ್ಲಾ ಪಾಯಿಂಟ್ಸ್ ಅನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇದನ್ನ ನೀಟಾಗಿ ರಿವೈಸ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ನಲ್ಲಿ ಕೇಳುವಂತ ಚಾನ್ಸಸ್ ತುಂಬಾ ಇದೆ, ಎಸ್ಪೆಷಲಿ ಆರ್ಟಿಕಲ್ 11 ಮತ್ತೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ 1955 ಪ್ರಾವಿಷನ್ಸ್ ಬಗ್ಗೆ ಕೇಳಬಹುದು. ಅದರ ಜೊತೆಗೆ ಮೋಡ್ಸ್ ಆಫ್ ಅಕ್ವಿಸಿಷನ್ ಆಫ್ ಸಿಟಿಸನ್ಶಿಪ್ ಮತ್ತೆ ಟರ್ಮಿನೇಷನ್ ಆಫ್ ಸಿಟಿಸನ್ಶಿಪ್ ಬಗ್ಗೆ ಕೇಳಬಹುದು. ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿದಿದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಅಮೆಂಡ್ಮೆಂಟ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ನೋಡೋಣ. Thank you.